ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ಒಳ್ಳೆ ಹೆಲ್ತಿ ಇರೋ ರೆಸಿಪಿ, ಅಂದರೆ ಸೊಪ್ಪಿನ ರೆಸಿಪಿ, ನುಗ್ಗೆ ಸೊಪ್ಪಿಂದು. ಇನ್ನು ನುಗ್ಗೆ ಸೊಪ್ಪು ಪಲ್ಯ ನಾನು ಬೇಳೆ ತೆಂಗಿನಕಾಯಿ ಹಾಕಿ ಮಾಮೂಲಿ ತರಕಾರಿ ಪಲ್ಯ ಥರ ಮಾಡಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು, ಇದು ಮಾಡೋದು ತುಂಬ ಸುಲಭ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಈ ನುಗ್ಗೆ ಸೊಪ್ಪು ಎಷ್ಟು ಮೈಗೆ ಒಳ್ಳೆಯದಂತ ಎಲ್ಲರಿಗೂ ಗೊತ್ತು. ಈ ನಡುವೆ ಎಲ್ಲರೂ ತಿಂತಾಯಿರ್ತಾರೆ ನುಗ್ಗೆ ಸೊಪ್ಪು. ಯಾಕಂದರೆ ಫಸ್ಟೆಲ್ಲ ನಾನೇ ತಗೊಳ್ತಾ ಇಲ್ಲ, ನಮ್ಮ ಮನೇಲಿ ಮರನೇ ಇತ್ತು, ಅವಾಗ ನಾನು ಅದನ್ನು ಯೂಸ್ ಮಾಡ್ತಾನೆ ಇಲ್ಲ. ಇವಾಗ ಮರ ಇಲ್ಲ, ಆದರೆ ಕಾಸು ಕೊಟ್ಟು ತಂದು ನಾನು ಮಾಡ್ತೀನಿ. ಯಾಕಂದರೆ ಮೈಗೆ ಅಷ್ಟು ಒಳ್ಳೆಯದು. ಮಕ್ಕಳಿಗೆಲ್ಲ ತುಂಬ ಕೊಡಬೇಕು, ಐರನ್ ಜಾಸ್ತಿ ಇರೋ ಒಂದು ಸೊಪ್ಪು ಇದು. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ನಾನು ನುಗ್ಗೆ ಸೊಪ್ಪು ಒಂದು ಕಟ್ ನುಗ್ಗೆ ಸೊಪ್ಪು ತೊಗೊಂಡು ಎಲ್ಲ ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೀನಿ. ಇದನ್ನು ನೀರು ಚೆನ್ನಾಗಿ ಬಸಿಬೇಕು. ಆ ನೀರು ಬಸಿದಾದ್ಮೇಲೆ ನಾವು ಇದನ್ನು ಪಲ್ಯ ಮಾಡೋಕ್ಕೆ ರೆಡಿ ಮಾಡೋಣ. ತೊಗರಿಬೇಳೆ ಒಂದು ಕಪ್ಪಷ್ಟು ಕುಕ್ಕರಲ್ಲಿಟ್ಟು ಬೇಯಿಸ್ಕೊಂಡಿದ್ದೀನಿ. ನಾನು ಒಂದು 3 ವಿಸಿಲ್ ಇಟ್ಟಿದ್ದೀನಿ. ನೀವು ಬೇಕಾದರೆ ಒಂದು 2 ವಿಸಿಲ್ ಇಟ್ಕೊಳ್ಳಿ. ಈಗ ಒಗ್ಗರಣೆ ನೋಡ್ಕೊಳ್ಳೋಣ. ಇದು ತುಂಬ ಈಸಿ, 5 ನಿಮಿಷಕ್ಕೆ ನಿಮ್ಗೆ ರೆಡಿ ಆಗುತ್ತೆ. ಮಾಮೂಲಿ ಎಣ್ಣೆ, ಸಾಸಿವೆ. ಎಣ್ಣೆ ಜಾಸ್ತಿ ಹಾಕಿಲ್ಲ, ನಾನು 2 ಸ್ಪೂನ್ ಎಣ್ಣೆನೇ ಹಾಕಿರೋದು. ಸಾಸಿವೆ ಸಿಡ್ದಿದ್ದಾಯಿತು. ಈಗ ಈರುಳ್ಳಿ ಸೇರಿಸ್ಕೊಳ್ಳೋಣ. ನಿಮ್ಗೆ ಈರುಳ್ಳಿ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು. ಇದಕ್ಕೆ ಮೆಣಸಿನ್ಕಾಯಿ ಒಂದು 3 ಸೇರಿಸಿದ್ದೀನಿ. ಆಮೇಲೆ ಈರುಳ್ಳಿ. ಫಸ್ಟೇ ನಾವು ಈರುಳ್ಳಿ ಸೇರಿಸ್ಕೊಂಡ್ರೆ ಮೆಣಸಿನ್ಕಾಯಿ ಫ್ರೈ ಆಗೋಲ್ಲ, ಅದರಿಂದ ಒಂದು ಈರುಳ್ಳಿ ನಾನು ಜಾಸ್ತಿ ಹಾಕಿಲ್ಲ. ನಿಮ್ಗೆ ಜಾಸ್ತಿ ಬೇಕಾದರೂ ದಪ್ಪಗಿರೋ ಈರುಳ್ಳಿ ತೊಗೊಂಡು ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡು ಹಾಕಿ ಚೆನ್ನಾಗಿರುತ್ತೆ. ನೀವು ಈರುಳ್ಳಿ ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈರುಳ್ಳಿ 100% ಇದಕ್ಕೆ ಫ್ರೈ ಆಗಬಾರ್ದು. 50% ಒಂದು ಸ್ವಲ್ಪ ಬಾಡಿಸಿದ್ರೆ ಸಾಕು. ಈಗ ಒಂದು 50% ಫ್ರೈ ಆಯಿತು. ಈಗ ಸೊಪ್ಪೆಲ್ಲ ಹಾಕ್ತಾಯಿದ್ದೀನಿ ನೋಡಿ. ನೀರೇನೂ ಇಲ್ಲ ಅದರಲ್ಲಿ. ಈಗ ಸೊಪ್ಪೆಲ್ಲ ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಮಿಕ್ಸ್ ಮಾಡ್ತಾನೆ ಇರಬೇಕು. ಇದಕ್ಕೆ ನೀರೆಲ್ಲ ಏನೂ ಇಲ್ಲ, ನಾವು ಸೊಪ್ಪು ತೊಳೆದಿರೋ ನೀರೇ ಸಾಕು, ಅದರಲ್ಲಿರೋ ತೇವಾಂಶನೇ ಸಾಕು. ನೀರು ಏನೂ ಬೇಕಿಲ್ಲ ಇದಕ್ಕೆ. ಸ್ಟವ್ನ ಸಣ್ಣ ಉರಿಯಲ್ಲಿಟ್ಟು ಒಂದು ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಇದು ತುಂಬ ಹೊತ್ತು ಬೇಯಿಸಿದ್ರೆ ಕಸರೆ ಬರುತ್ತೆ. ಅದರಿಂದ ಒಂದು 3ರಿಂದ 4 ನಿಮಿಷ ಅಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ನೋಡಿ, ಆಗಲೇ ಆಲ್ರೆಡಿ ಬೆಂದಿದೆ, ಇನ್ನೊಂದು ಸ್ವಲ್ಪ ಅಷ್ಟೇ. ಉಪ್ಪು ಸೇರಿಸ್ಬೇಕಾದ್ರೆ ಅರಿಶಿನ ಪುಡಿನೂ ಸೇರಿಸ್ಕೊಳ್ಳಿ. ನಾನು ಸೇರಿಸಿದ್ದೀನಿ, ವೀಡಿಯೋ ಸ್ಕಿಪ್ ಆಗಿದೆ. ಅದರಿಂದ ಉಪ್ಪು ಅರಿಶಿನ ಪುಡಿ 2 ಒಟ್ಟಿಗೆ ಸೇರಿಸ್ಕೊಳ್ಳಿ. ಈಗ ಎಲ್ಲ ಫ್ರೈ ಆಯಿತು. ಈಗ ಬೇಯಿಸಿರೋ ಬೇಳೆ ಸೇರಿಸ್ಕೊಳ್ಳೋಣ. ನೀವು ಬೇಳೆ ಬೇಡ ಅಂದರೆ ನಿಮಗೆ ಮೊಟ್ಟೆ ಒಡೆದು ಹಾಕಿ ನೀವು ಮಾಡ್ಕೋಬೋದು. ಎಗ್ ಬುರ್ಜಿ ಥರ ತುಂಬ ಚೆನ್ನಾಗಿರುತ್ತೆ. ಇದಕ್ಕೊಂದು 10 ಮೊಟ್ಟೆ ಅದು ಬೇಕು. 10ರಿಂದ 15 ಮೊಟ್ಟೆ ಹಾಕಿದ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೇಮ್ ಇದೇ ಸ್ಟೈಲು. ನೀವು ಮೊಟ್ಟೆ ಬೇಕಾದರೂ ಈ ಸ್ಟೇಜಲ್ಲಿ ನಾವು ಬೇಳೆ ಹಾಕ್ತೀವಲ್ಲ, ಆ ಸ್ಟೇಜಲ್ಲಿ ನೀವು ಮೊಟ್ಟೆ ಸೇರಿಸ್ಕೋಬೋದು. ಇದಕ್ಕೆ ನೀರು ಹಾಕಿ ಬೇಯಿಸಬಾರ್ದು. ಅದೇ ಟೈಮು ತುಂಬ ಹೊತ್ತು ಇದನ್ನು ಬೇಯಿಸಬಾರ್ದು. 3ರಿಂದ 4 ನಿಮಿಷ ಅಷ್ಟೇ, ಅದು ಸಣ್ಣ ಉರಿಯಲ್ಲಿ. ತುಂಬ ಬೆಂದರೆ ಇದು ಕಸರೆ ಟೇಸ್ಟ್ ಇರೋಲ್ಲ, ಯಾರು ತಿನ್ನಲ್ಲ. ಅದರಿಂದ ಇದು ಒಂದು 3ರಿಂದ 4 ನಿಮಿಷ ಮಾತ್ರ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ಕಾಯಿ ತುರಿ, ನಿಮ್ಮ ಕಾಯಿ ತುರಿನೂ ಅಷ್ಟೇ, ಎಷ್ಟು ಇಷ್ಟನೋ ಅಷ್ಟು ಸೇರಿಸ್ಕೊಳ್ಳಿ. ಆಯಿತು, ಮುಗೀತು. ಈ ಕಾಯಿ ತುರಿ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ. ನುಗ್ಗೆ ಸೊಪ್ಪು ಅದು ಒಳ್ಳೆ ಟೇಸ್ಟಿಯಾಗಿರೋ ಒಂದು ರೆಸಿಪಿ. ಇನ್ನೊಂದು ಮೈಗೆ ತುಂಬ ಒಳ್ಳೆ ಹೆಲ್ತಿ ರೆಸಿಪಿ. ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಪಲ್ಯ. ಸಾಂಬಾರು ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾನು ಹುಳ್ಳಿಕಾಯಿ ಸಾಂಬಾರು ಇಟ್ಟಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ಶು. ವಾರಕ್ಕೆ ಒಂದು ಸತಿ ಅದು ನುಗ್ಗೆ ಸೊಪ್ಪು ಸೇರಿಸ್ಕೋಬೇಕು. ನಾನು ಈ ನಡುವೆ ಅವಾಗವಾಗ ವಾರಕ್ಕೆ 1 ಸತಿ 2 ಸತಿ ಸಾಂಬಾರು ಪಲ್ಯ ಅಂತ ಮಾಡ್ಕೊಳ್ಳೋದೆ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಇವತ್ತು ನಾನು ಹುಳ್ಳಿಕಾಯಿ ಸಾಂಬಾರು, ಸೈಡ್ ಡಿಶ್ಶು ನುಗ್ಗೆ ಸೊಪ್ಪು ಪಲ್ಯ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್.